ಭಾರತದ ರಾಜಕಾರಣದಲ್ಲಿ ಮಹಿಳೆಯರಿಗೆ 1/3 ಅಧಿಕಾರ ಸಿಗ್ಬೇಕು. ಇದು ಬರೀ ಒಂದು ದೊಡ್ಡ ಭರವಸೆಯ ಅಥವಾ ಇದ್ರ ಹಿಂದೆ ತಳಮಟ್ಟದಲ್ಲಿ ಒಂದು ಆಶ್ಚರ್ಯ ಕಥೆ ನಡೀತಿದ್ಯಾ? ಬನ್ನಿ, ಈ ಇಡೀ ಚಿತ್ರಣವನ್ನೊಮ್ಮೆ ಬಿಡಿಸಿ ನೋಡೋಣ. 96%, ಹೌದು 96%. ಒಂದು ಕ್ಷಣ ಈ ಸಂಖ್ಯೆ ಬಗ್ಗೆ ಯೋಚನೆ ಮಾಡಿ. ಕರ್ನಾಟಕದಲ್ಲಿ ಉಚಿತ ಬಸ್ ಪ್ರಯಾಣದ ಯೋಜನೆ ಇದೆಯಲ್ಲ, ಅದರಿಂದ ಲಾಭ ಪಡೆದ ಮಹಿಳೆಯರ ಸಂಖ್ಯೆ ಇದು. ಹಾಗಾದ್ರೆ ಒಂದು ಬಸ್ ಟಿಕೆಟ್ಗೂ ಪಾರ್ಲಿಮೆಂಟಲ್ಲಿ ಸಿಗೋನ್ ಸೀಟ್ಗೂ ಏನ್ ಸಂಬಂಧ ಅಂತ ಅನ್ಸ್ಬಹುದು ಅಲ್ವಾ? ಅಬ್ಬಾ, ನಾವ್ ಅಂದ್ಕೊಂಡಿದ್ಕಿಂತ ತುಂಬಾನೇ ದೊಡ್ಡ ಸಂಬಂಧ ಇದೆ. ಆ ಲಿಂಕ್ ಏನು ಅಂತ ಈಗ ನೋಡೋಣ ಬನ್ನಿ. ಸರಿ, ಮೊದಲು ನಾವು ಆ ದೊಡ್ಡ ಚಿತ್ರಣವನ್ನ ಅಂದ್ರೆ ಬಿಗ್ ಪಿಕ್ಚರ್ ನೋಡೋಣ. 2023ರಲ್ಲಿ ಒಂದು ರಾಷ್ಟ್ರೀಯ ಕಾನೂನು ಜಾರಿಗೆ ಬಂತು. ಇದರ ಗುರಿ ಏನಂದ್ರೆ ಇಡೀ ಭಾರತದ ರಾಜಕೀಯದ ದಿಕ್ಕನ್ನೇ ಬದಲಾಯಿಸೋದು. ಇದರ ಮೂಲ ಉದ್ದೇಶ ಏನು ಗೊತ್ತಾ? ಲೋಕಸಭೆ ಮತ್ತು ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಲ್ಲಿ 1/3 ಸೀಟುಗಳನ್ನ ಅಂದ್ರೆ 33% ಸೀಟುಗಳನ್ನ ಮಹಿಳೆಯರಿಗಾಗಿಯೇ ರಿಸರ್ವ್ ಮಾಡ್ಬೇಕು ಅಂತ. ಒಂದು ವಿಷಯ ನೆನ್ಪಲ್ಲಿರ್ಲಿ, ಇದು ಯಾವುದೋ ಒಂದು ಸಾಮಾನ್ಯ ಕಾನೂನು ಅಲ್ಲ. ಇದು ನಮ್ಮ ಸಂವಿಧಾನಕ್ಕೆ ಮಾಡಿರುವ ಒಂದು ತಿದ್ದುಪಡಿ. ನೋಡಿ, ಈ ಕಾನೂನು ಬಂದಿದ್ದು 2023ರಲ್ಲಿ ಇರ್ಬೋದು. ಆದ್ರೆ ಇದರ ಹಿಂದಿರೋ ಹೋರಾಟ ಇದೆಯಲ್ಲ, ಅದು ದಶಕಗಳಷ್ಟು ಹಳೇದು. ಅಷ್ಟು ಸುಲಭವಾಗಿ ಏನೂ ಇದು ಸಿಕ್ಕಿಲ್ಲ. ಈ ನಂಬರ್ಗಳೇ ಇಡೀ ಕಥೆಯನ್ನ ಹೇಳ್ತವೆ. 1952ರಲ್ಲಿ ನಮ್ಮ ಲೋಕಸಭೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಎಷ್ಟಿತ್ತು? ಕೇವಲ 5%. ಇವತ್ತದು ಸುಮಾರು 14%ಗೆ ಬಂದಿದೆ. ಅಂದ್ರೆ 70 ವರ್ಷಗಳಲ್ಲಿ ಆಗಿರೋ ಪ್ರಗತಿ ಇಷ್ಟೇ. ಆದ್ರೆ ಈಗಿನ ಗುರಿ 33%. ಈ ದೊಡ್ಡ ಗ್ಯಾಪ್ ಇದೆಯಲ್ಲ, ಅದನ್ನ ತುಂಬೋದೇ ಈ ಕಾನೂನಿನ ಮುಖ್ಯ ಉದ್ದೇಶ. ಈ ಗುರಿ ತಲುಪೋ ದಾರಿ ಅದೆಷ್ಟು ಕಷ್ಟ ಇತ್ತು ಅಂತ ಈ ಟೈಮ್ಲೈನ್ ನೋಡಿದ್ರೆ ಗೊತ್ತಾಗತ್ತೆ. 1996ರಲ್ಲಿ ಶುರುವಾದ ಪ್ರಯತ್ನ, ಆಮೇಲೆ ಎಷ್ಟೋ ಸರ್ಕಾರಗಳು ಬಂದು ಹೋದ್ವು, ಬಿಲ್ಗಳು ಸೋತು ಹೋದ್ವು. 2008ರಲ್ಲಿ ರಾಜ್ಯಸಭೆಯಲ್ಲಿ ಪಾಸಾದ್ರೂ ಲೋಕಸಭೆವರೆಗೂ ಹೋಗ್ಲೇ ಇಲ್ಲ. ಫೈನಲಿ 2023ರಲ್ಲಿ ಆಲ್ಮೋಸ್ಟ್ ಎಲ್ಲರ ಒಪ್ಪಿಗೆಯಿಂದ ಇದು ಪಾಸಾಯ್ತು. ನಿಜಕ್ಕೂ ಇದೊಂದು ಹಿಸ್ಟಾರಿಕ್ ಮೊಮೆಂಟ್. ಆದರೆ ಕಾನೂನು ಪಾಸಾದ ತಕ್ಷಣ ಎಲ್ಲವೂ ಬದಲಾಗಿಬಿಡುತ್ತಾ? ಇಲ್ಲ, ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇರೋದು. ಒಂದ್ ಕಡೆ ಭರವಸೆ ಇದ್ರೆ, ಇನ್ನೊಂದ್ ಕಡೆ ಅದನ್ನ ಜಾರಿಗೆ ತರೋದ್ರಲ್ಲಿ ಕೆಲವು ಪ್ರಾಕ್ಟಿಕಲ್ ಸಮಸ್ಯೆಗಳಿವೆ. ಸಿಂಪಲಾಗಿ ಹೇಳ್ಬೇಕು ಅಂದ್ರೆ, ಭರವಸೆ ಏನು? ಶಾಸನಸಭೆಗಳಲ್ಲಿ 1/3 ಸೀಟುಗಳು ಮಹಿಳೆಯರಿಗೆ. ಆದ್ರೆ ಕ್ಯಾಚ್ ಎಲ್ಲಿದೆ ಗೊತ್ತಾ? ಅದರ ಇಂಪ್ಲಿಮೆಂಟೇಷನಲ್ಲಿ. ಈ ರಿಸರ್ವೇಷನ್ ಜಾರಿಗೆ ಬರೋದು ಮುಂದಿನ ಜನಗಣತಿ, ಆಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆ, ಅದೆಲ್ಲ ಆದ್ಮೇಲೆ. ಅಂದ್ರೆ ಬಹುಶಃ 2029ರ ಎಲೆಕ್ಷನ್ಗೆ ಅಥವಾ ಅದಕ್ಕಿಂತಲೂ ಲೇಟ್ ಆಗಬಹುದು. ಈ ಡಿಲೇ ಒಂದೇ ಅಲ್ಲ, ಇದರ ಜೊತೆಗೆ ಇನ್ನೂ ಕೆಲವು ಸೀರಿಯಸ್ ಪ್ರಶ್ನೆಗಳು ಎದ್ದಿವೆ. ಉದಾಹರಣೆಗೆ, ಒಬಿಸಿ ಮಹಿಳೆಯರಿಗೆ ಯಾಕೆ ಸೆಪರೇಟ್ ಕೋಟಾ ಇಲ್ಲ? ಆಮೇಲೆ ಗೆದ್ದು ಬಂದ ಮಹಿಳೆಯರ ಹಿಂದೆ ನಿಂತು ಅವರ ಗಂಡ ಅಥವಾ ಬೇರೆ ಪುರುಷ ಸಂಬಂಧಿಕರು ಅಧಿಕಾರ ನಡೆಸೋ ಪ್ರಾಕ್ಸಿಯಿಸಂ ಅನ್ನೋ ಅಪಾಯ ಇದೆಯಲ್ಲ, ಅದರ ಕಥೆ ಏನು? ಅಷ್ಟೇ ಅಲ್ಲ, ಈ ರಿಸರ್ವೇಷನ್ ರಾಜ್ಯಸಭೆಗೆ ಯಾಕೆ ಅಪ್ಲೈ ಆಗಲ್ಲ? ಈ ಎಲ್ಲ ವಿಷಯಗಳ ಬಗ್ಗೆ ಈಗ್ಲೂ ದೊಡ್ಡ ಚರ್ಚೆ ನಡೀತಾನೇ ಇದೆ. ಸರಿ, ಈಗ ನ್ಯಾಷನಲ್ ಲೆವೆಲ್ನಲ್ಲಿ ಈ ಕಾನೂನು ಜಾರಿಯಾಗೋಕೆ ಕಾಯ್ತಾ ಇರುವಾಗಲೇ ನಮ್ಮದೇ ಒಂದು ರಾಜ್ಯದಲ್ಲಿ ಸದ್ದಿಲ್ಲದೆ ಒಂದು ದೊಡ್ಡ ಪ್ರಯೋಗ ನಡೀತಿದೆ. ಪೊಲಿಟಿಕಲ್ ಎಂಪವರ್ಮೆಂಟ್ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಝಲಕ್, ಒಂದು ಮುನ್ನೋಟ ಅಲ್ಲಿ ಸಿಗ್ತಿದೆ. ಬನ್ನಿ, ನಮ್ಮ ಗಮನನ ಈಗ ಕರ್ನಾಟಕದ ಕಡೆಗೆ ತಿರುಗಿಸೋಣ. ಇಲ್ಲಿ ನೋಡಿ, ಆ ದೊಡ್ಡ ರಾಜಕೀಯ ಮೀಸಲಾತಿ ಕಾನೂನಿಗಾಗಿ ಕಾಯ್ದೆ 5 ಗ್ಯಾರಂಟಿ ಯೋಜನೆಗಳು ಜನರ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಡೈಲಿ ಲೈಫಲ್ಲಿ ಸಬಲೀಕರಣ ಅಂದ್ರೆ ನಿಜಕ್ಕೂ ಏನು ಅಂತ ತೋರ್ಸ್ಕೊಡ್ತಿವೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ. ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಹಣ ಬರುತ್ತಲ್ಲ, ಆ ಹಣ ಎಲ್ಲಿಗೆ ಹೋಗ್ತಿದೆ? ಲೋಕನೀತಿ CSDS ಸ್ಟಡಿ ಪ್ರಕಾರ 94% ಹಣ ಮನೆಗೆ ಬೇಕಾದ ದಿನಸಿ, ತರಕಾರಿ ಅಂತ ಆಹಾರ ಪದಾರ್ಥಗಳಿಗೆ ಹೋಗ್ತಿದೆ. 89% ಮೆಡಿಕಲ್ ಖರ್ಚುಗಳಿಗೆ ಮತ್ತೆ 52% ಮಕ್ಕಳ ಎಜುಕೇಷನ್ಗೆ ಬಳಕೆಯಾಗ್ತಿದೆ. ಇದರ ಅರ್ಥ ಏನು? ಈ ಹಣ ನೇರವಾಗಿ ಫ್ಯಾಮಿಲಿಯ ಒಳ್ಳೆದಕ್ಕೆ ಹೋಗ್ತಿದೆ. 80% ಈ ಗ್ಯಾರಂಟಿ ಯೋಜನೆಗಳಿಂದ ತಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಜಾಸ್ತಿಯಾಗಿದೆ ಅಂತ 80% ಮಹಿಳೆಯರು ಹೇಳಿದ್ದಾರೆ. ಇದು ಬರೀ ಒಂದು ನಂಬರ್ ಅಲ್ಲ, ಇದು ಒಂದು ದೊಡ್ಡ ಬದಲಾವಣೆಯ ಸೂಚನೆ. ಇದೇ ಸ್ಟಡಿಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೊರಬಂದಿದೆ. 60% ಮಹಿಳೆಯರು ಈ ಹಣವನ್ನ ತಮ್ಮ ಫ್ಯಾಮಿಲಿಗೋಸ್ಕರ ಬಳಸಿದ್ರೆ, ಕೇವಲ 15% ಮಾತ್ರ ತಮ್ಗೋಸ್ಕರ ಖರ್ಚು ಮಾಡಿದ್ದಾರೆ. ಅಂದ್ರೆ ನೋಡಿ, ಆರ್ಥಿಕ ಶಕ್ತಿ ಕೈಗೆ ಬಂದಾಗ ಮಹಿಳೆಯರು ಅದನ್ನ ಹೇಗೆ ಇಡೀ ಕುಟುಂಬದ ಏಳಿಗೆಗೆ ಬಳಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈಗ ಆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ರಿಸಲ್ಟ್ಸ್ ನೋಡೋಣ ಬನ್ನಿ. ಇದು ನಿಜಕ್ಕೂ ಶಾಕ್ ಕೊಡುತ್ತೆ. 96% ಮಹಿಳೆಯರು ಇದರ ಲಾಭ ತಗೊಂಡಿದ್ದಾರೆ. ಸರಿ, ಇದರಿಂದ ಆಗಿದ್ದೇನು?
72% ಮಹಿಳೆಯರಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ, 83% ಮಹಿಳೆಯರಿಗೆ ಒಳ್ಳೆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಸಿಗೋದು ಸುಲಭವಾಗಿದೆ. ಅಷ್ಟೇ ಅಲ್ಲ, ಇದು ಇಂಪಾರ್ಟೆಂಟ್, 49% ಮಹಿಳೆಯರು ಈಗ ಲೋಕಲ್ ಮೀಟಿಂಗ್ಸ್ಗಳಿಗೆ, ಪ್ರತಿಭಟನೆಗಳಿಗೆ ಹೋಗಕ್ಕೆ ಧೈರ್ಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದೆಲ್ಲದರಿಂದ ನಮಿಗೇನ್ ಗೊತ್ತಾಗುತ್ತೆ? ಕರ್ನಾಟಕದ ಈ ಗ್ರೌಂಡ್ ಲೆವೆಲ್ ರಿಸಲ್ಟ್ಸ್ ಮತ್ತೆ ಆ ನ್ಯಾಷನಲ್ ರಿಸರ್ವೇಷನ್ ಕಾನೂನಿನ ಭರವಸೆ ಇವೆರಡನ್ನೂ ಈಗ ಒಟ್ಟಿಗೆ ಸೇರಿಸಿ ನೋಡೋಣ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಲೋಕನೀತಿ CSDS ಸ್ಟಡಿ ಏನ್ ತೋರಿಸುತ್ತೆ ಅಂದ್ರೆ, ಕೈಗೆ ಅಫಿಷಿಯಲ್ ಆಗಿ ಪೊಲಿಟಿಕಲ್ ಪವರ್ ಸಿಗೋದಕ್ಕಿಂತ ಮುಂಚೆನೇ ಈ ರೀತಿ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನ ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸೋ ಮನೋಭಾವವನ್ನ ಹೆಚ್ಚಿಸುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಕೇವಲ ಸ್ವಲ್ಪ ಹಣಕಾಸಿನ ಸಹಾಯ ಮತ್ತು ಓಡಾಡೋಕೆ ಫ್ರೀಡಮ್ ಸಿಕ್ಕಿದ್ದಕ್ಕೆ ಇಷ್ಟೊಂದು ಬದಲಾವಣೆ ಆಗೋದಾದ್ರೆ, ಇನ್ನು ಡೈರೆಕ್ಟ್ ಆಗಿ ಪಾಲಿಸಿ ಮಾಡೋ ಟೇಬಲ್ನಲ್ಲೇ ಒಂದು ಸೀಟ್ ಸಿಕ್ಬಿಟ್ರೆ ಅದರಿಂದ ಆಗೋ ಇಂಪ್ಯಾಕ್ಟ್ ಎಷ್ಟಿರ್ಬೋದು ನೋಡಿ. ಈ ಕಾನೂನು ದೇಶದ ಅರ್ಧದಷ್ಟು ಜನಸಂಖ್ಯೆಗೆ ಒಂದು ಹೊಸ ರಾಜಕೀಯ ಅಧ್ಯಾಯದ ಭರವಸೆ ಕೊಟ್ಟಿದೆ, ನಿಜ. ಆದರೆ ಒಂದು ಕಡೆ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣದ ರಿಸಲ್ಟ್ಸ್ ಕಣ್ಣಿಗೆ ಕಾಣ್ತಿರುವಾಗ ನಿಜವಾದ ರಾಜಕೀಯ ಅಧಿಕಾರಕ್ಕೋಸ್ಕರ ಇಷ್ಟು ವರ್ಷ ಕಾಯೋದು ಸರಿನಾ? ಈ ಒಂದು ಪ್ರಶ್ನೆಯ ಜೊತೆಗೆ ಈ ಚರ್ಚೆಯನ್ನ ಮುಗಿಸೋಣ.